ಸರ್ ಗಡಿಲಿದ್ದಾಗ ಯಾವುದಾದ್ರೂ ನಿಮಗೆ ಮರೆಯೋಕೆ ಆಗದಿರುವಂಥ ಇನ್ಸಿಡೆಂಟ್ ಇದೆಯಾ? ಕಾಶ್ಮೀರದಲ್ಲಿ ಪಾಕಿಸ್ತಾನ ಬಾರ್ಡರ್ ಕಾಶ್ಮೀರದಲ್ಲಿ ಒಂದು ಸ್ವಲ್ಪ ಟಫ್ ಇದೆ. ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ಒಂದು 2-3 ಡಿಸ್ಟಿಕ್ಕು ಅಂದರೆ ವೆಸ್ಟ್ ಬಂಗಾಳಲ್ಲಿ ಒಂದು 2-3 ಡಿಸ್ಟಿಕಲ್ಲಿ ಅಲ್ಲಿ ಟಫ್ ಇದೆ. ಅದು ಶೀತದಲ್ಲಿ ಮಂಜುಗಡ್ಡೆ, ಅಲ್ಲಿ ಕುಡಿಯೋ ನೀರೇ ಸಿಗಂಗಿಲ್ಲ ಕುಡಿಯೋಕ್ಕೆ. ಓಕೆ, ಮಂಜುಗಡ್ಡೆ ಕರೆಸ್ಕೊಂಡು ಕುಡಿತಿರ್ತೀವಿ. ಹೆಂಗಪ್ಪ ಅಂದರೆ ಈರುಳ್ಳಿ ಅಥವಾ ಮೆಣಸಿಕಾಯಿ ಏನಾದ್ರು ಹಸಿಮೆಣಸಿಕಾಯಿ ಸಿಕ್ತು ಅಂದರೆ ಒಂದು ಹಬ್ಬ ಅಲ್ಲಿ 1-2 ಸಿಕ್ತು ಅಂದರೆ ಒಂದು ಹಬ್ಬ ನಮಗೆ ಅಲ್ಲಿ. ಜಗ್ ನೀರು ಸಿಕ್ತು ಅಂದರೆ ಅದರಲ್ಲೇ ಬ್ರಷ್ ಮಾಡೋದು, ಅದರಲ್ಲೇ ಸ್ವಿಮಿಂಗ್ ಮಾಡೋದು, ಅದರಲ್ಲೇ ಮಕ್ಕ ತೊಳ್ಕೊಳೋದು ಲೆಕ್ಕ ಹಾಕಿ ಒಂದೇ ಜಗ್ ನೀರಲ್ಲಿ. ಸೊ ಸ್ನಾನ ಇಲ್ಲ 1.5 ತಿಂಗಳಾದರೂ ಇಲ್ಲ, 2 ತಿಂಗಳಾದರೂ ಇಲ್ಲ. ಅದು ಹೇಳೋಂಗೇ ಇಲ್ಲ ಸ್ನಾನದ ಬಗ್ಗೆ. ಯಾರು ಒಬ್ಬರು ರಜೆಗೆ ಬರ್ಬೇಕಂದ್ರೆ 150-200 ಜನ ಲಿಂಕ್ ಆಗಿ ನಾವು ಪೆಟ್ರೋಲಿಂಗ್ ಅವ್ನು ಬಿಟ್ಟು ಬರ್ಬೇಕು, ಹೋಗ್ಬೇಕು. ವಾರ ನಾವು ನಡೆಯೋದೇ ಒಜ್ಜಿರುತ್ತಿಲ್ಲ ರಸ್ತೆಯಲ್ಲಿ. ಅಂಥದ್ರಲ್ಲಿ ರೇಷನ್ ತಗೊಂಡು, ನಮ್ಮ ಸಾಮಾನುಗಳು ತಗೊಂಡು, ಮದ್ದು ಗುಂಡು ತಗೊಂಡು, ಇದನ್ನೆಲ್ಲ ತಗೊಂಡು ಹತ್ತಬೇಕು ಗುಡ್ಡನ. ಸರ್ ಗಡಿಲಿದ್ದಾಗ ಯಾವುದಾದ್ರೂ ನಿಮಗೆ ಮರೆಯೋಕೆ ಆಗದಿರುವಂಥ ಇನ್ಸಿಡೆಂಟ್ ಇದೆಯಾ? ಯಾವುದಾದ್ರೂ ತುಂಬ ಭಯಂಕರವಾಗಿರುವಂಥ ಇನ್ಸಿಡೆಂಟ್ ಗಡಿಲಿದ್ದಾಗ? ಇತ್ತೀಚಿನ ದಿನಗಳಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ಕೆಲಸ ಮಾಡಿರೋದ್ರಲ್ಲಿ ಛತ್ತೀಸ್ಗಢದಲ್ಲಿ ಒಂದು ಸ್ವಲ್ಪ ನೋಡಿದ್ದೀನಿ. ಛತ್ತೀಸ್ಗಢದಲ್ಲಿ ಯಾವುದೋ ನಕ್ಸಲೈಟ್ ಅಂತ ಏನು ಕರಿತೀವಲ್ಲ, ನಕ್ಸಲೈಟ್ ಇದರಲ್ಲಿ ವೆಹಿಕಲ್ ಹೋಗುವಾಗ ನಮ್ಮ ಅಂದರೆ ನಾವು ನಮ್ಮ ಜೊತೆಯಲ್ಲಿರೋರು ಸೀನಿಯರ್ಸು ಜೂನಿಯರ್ಸು ಏನು ಒಂದು ವೆಹಿಕಲ್ ಹೋಗುವಾಗ ರೋಡಲ್ಲೆಲ್ಲ ಅಗದ್ಬಿಟ್ಟು ಐ.ಡಿ ಅಂತ ಇಡ್ತೀವಲ್ಲ, ಅಂದರೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತಾರೆ ಅಂತ ಏನು ಕರಿತೀವಲ್ಲ, ಆ ಥರ ಐ.ಡಿ ಇಟ್ಟು ಬ್ಲಾಸ್ಟ್ ಮಾಡಿದಾಗ ಸುಮಾರು 5 ಜನ ತೀರೋಗ್ಬಿಟ್ರು. ಅದನ್ನೆಲ್ಲ ಅವ್ರು ತೊಗೊಂಬಂದಾಗೆ ಆಮೇಲೆ ಅವ್ರನ್ನೆಲ್ಲ ಸರ್ಚ್ ಮಾಡಿ ಕೋಡನ್ ಸರ್ಚ್ ಅಂತ ಏನು ಮಾಡ್ತೀವಿ, ಕೋಡನ್ ಸರ್ಚ್ ಮಾಡಿ ಅವರು ಲಾಸ್ಟಿಗೆ ಅವ್ರು ಸಿಗಲಿಲ್ಲ. ಯಾರನ್ನೂ ಕೋಡನ್ ಸರ್ಚ್ ಮಾಡಿದಾಗೆ ಕೋಡನ್ ಸರ್ಚ್ ಮಾಡೋಕ್ಕೆ ಹೋಗೋ ಅಷ್ಟೊತ್ತಿಗೆ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಅವರು ತಮ್ಮ ಜಾಗಕ್ಕೆ ಹೊರಟೋಗಿದ್ರು. ಸುಮಾರು ಜನ, ಒಂದು 150-200 ಜನ ನಾವು ಹೋಗ್ಬಿಟ್ಟು ಸೈನಿಕರು ಅದನ್ನೆಲ್ಲ ಸರ್ಚ್ ಮಾಡಿದ್ರು ಸಿಗಲಿಲ್ಲ. ಹಠಾತ್ತಿಗೆ ಅವ್ರು ತಮ್ಮ ಜಾಗಕ್ಕೆ ಹೋಗಿ ಅವ್ರು ಠಿಕಾಣ ಸೆಟ್ ಮಾಡ್ಕೊಂಬಿಟ್ಟಿದ್ರು. ನಾವು ಬಟಾಲಿಯನ್ನಲ್ಲಿ ಒಂದು 5 ಜನ ತೀರ್ಕೊಂಡಾದ್ಮೇಲೆ ಅವ್ರನ್ನೆಲ್ಲ ಏನು ನಮ್ಮ ಪಾರ್ಥಿವ ಶರೀರಗಳು ಅಂತ ಏನು ಕರಿತೀವೋ ಅವನ್ನೆಲ್ಲ ಕ್ಯಾಂಪಿಗೆ ತೊಗೊಂಬಂದು ಅವರು ಇದಕ್ಕೆ ಸ್ಟೇಟಿಗೆ ಕಳಿಸೋದು, ಯಾವ ಸ್ಟೇಟ್ ಇದೆ ಸೈನಿಕರಿದ್ದರು ಅವ್ರನ್ನ ಕಳಿಸೋ ವ್ಯವಸ್ಥೆ ಎಲ್ಲ ಮಾಡಿದಾಗ ನಾವೆಲ್ಲ ಜೊತೆಯಲ್ಲಿ ಇದ್ವಿ. ಆ ಟೈಮಲ್ಲಿ ಅದು ನೋಡಿದ್ವಿ. ಜೊತೆಯಲ್ಲಿ ಏನೋ ಇದು ಆಗುತ್ತಲ್ಲ, ಆ ಟೈಮಲ್ಲಿ ಸದ್ಯಕ್ಕೇನೋ ನಾನು ಸೈನ್ಯದಲ್ಲೇ ಇದ್ದಾಗ, ಅಂದರೆ ಗಡಿಯಲ್ಲಿದ್ದಾಗ ನಡೆದಿಲ್ಲ ಇತ್ತೀಚಿನ ದಿನಗಳಲ್ಲಿ. ಸ್ಟಾರ್ಟಿಂಗ್ ಡೇಸ್ ಮುಂಚೆಲೆ ಕಾಶ್ಮೀರದಲ್ಲಿದ್ದಾಗ ನಡೆದಿತ್ತು. ಅಷ್ಟೊಂದೆಲ್ಲ ಭಾಳ ಹಳೆ ಇರೋದು ಇದು. ಅದಕ್ಕಿಂತ ಹೆಚ್ಚಾಗಿ ರೀಸೆಂಟಾಗಿ ಅಂದರೆ ಈ ಛತ್ತೀಸ್ಗಢದಲ್ಲಿ ನಡೆದದ್ದೇ ಇದು. ಈಗ ಮೊದಲಿಗೂ ಈಗೂ ಬಾರ್ಡ್ರಲ್ಲಿ ಭಾಳ ಸುಧಾರಣೆ ಇದೆ. ಗಡಿಯಲ್ಲಿ ಹೆಂಗಪ್ಪ ಅಂದರೆ ಮೊದಲಿರೋ ಗಡಿ ಅಂದರೆ ನಮಗೂ ಅವರಿಗೂ ಇರ್ತಕ್ಕಂಥ ಸಾವು ನೋವಾಗಿ ಇರ್ಬೋದು, ನಮಗೆ ಅವ್ರಿಗೆ ಹೊಡೆದಾಟ ಇರ್ಬೋದು. ಈಗ ಹಂಗೆ ಏನಿಲ್ಲ, ಈಗ ಭಾಳ ಕಡಿಮೆ ಆಗಿದೆ. ಸ್ಟ್ರಾಂಗ್ ಆಗಿ ನಮ್ಮ ಸೈನಿಕರಾಗಲಿ. ಯಾವ ಬಾರ್ಡರ್ ತುಂಬಾ ಭಯಾನಕ ಅನ್ಸುತ್ತೆ ಸರ್ ನಿಮಗೆ? ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ಬಾರ್ಡರ್ ತುಂಬಾ ಡೇಂಜರಸ್ ಅನ್ಸುತ್ತೆ? ಡೇಂಜರಸ್ಸು ಡ್ಯೂಟಿಲಿ ಒಂದು ಸ್ವಲ್ಪ ಟಫ್ ಅಪ್ಪ, ಅಂದರೆ ಹಾರ್ಡ್ ಡ್ಯೂಟಿ ಅಪ್ಪ ಅಂದರೆ ಪಾಕಿಸ್ತಾನ ಬಾರ್ಡ್ರನ್ನೇ. ಬಲೆ ಅದು ನಮ್ಮ ಸ್ಟೇಟಿಗೆ ಯಾವ್ದು, ನಮ್ಮ ಭಾರತಕ್ಕೆ ಯಾವ್ದು ಸ್ಟೇಟ್ ಆದರೂ ಹತ್ಕೊಂಡಿರ್ಬೋದು. ಅದು ಕಾಶ್ಮೀರ ಹತ್ಕೊಂಡಿರ್ಬೋದು, ಇಲ್ಲ ಪಂಜಾಬ್ ಹತ್ಕೊಂಡಿರ್ಬೋದು, ರಾಜಸ್ಥಾನ ಹತ್ಕೊಂಡಿರ್ಬೋದು. ರಾಜಸ್ಥಾನ ಅದರಲ್ಲಿ ಹೆಚ್ಚಾಗಿ ಅಂದರೆ ಕಾಶ್ಮೀರದಲ್ಲಿ ಪಾಕಿಸ್ತಾನ ಬಾರ್ಡ್ರ್ ಕಾಶ್ಮೀರದಲ್ಲಿ ಒಂದು ಸ್ವಲ್ಪ ಟಫ್ ಇದೆ. ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ಒಂದು 2-3 ಡಿಸ್ಟಿಕ್ಕು ಅಂದರೆ ವೆಸ್ಟ್ ಬಂಗಾಳಲ್ಲಿ ಒಂದು 2-3 ಡಿಸ್ಟಿಕಲ್ಲಿ ಅಲ್ಲಿ ಟಫ್ ಇದೆ. ಅದು ಬಲೆ ಉಗ್ರವಾದಿ ಇಲ್ಲದೆ ಹೋದ್ರೂ ಬೇರೆ ರೀತಿಯಲ್ಲಿ ಒಂದು ಸ್ವಲ್ಪ ಟಫ್ ಇದೆ ಅಲ್ಲಿ ಡ್ಯೂಟಿ ಮಾಡೋದ್ರಲ್ಲಿ. ಶಿಫ್ಟ್ ವೈಸ್ ಏನು ಡ್ಯೂಟಿ ಮಾಡಿ ನಡೀತಲ್ಲ ಅಲ್ಲಿ ಒಂದು ಸ್ವಲ್ಪ ನಮಗೂ ಅವರಿಗೂ ಏನು ಸ್ಮಗ್ಲಿಂಗ್ ಅಂತ ಏನು ಕರಿತೀವಲ್ಲ, ಸ್ಮಗ್ಲಿಂಗ್ ವಿಚಾರದಲ್ಲಿ ಸ್ವಲ್ಪ ಅಲ್ಲಿ ಟಫ್ ಇದೆ. ಭಾರತದಲ್ಲಿ ಬಂದು ನಾವು ಕಾಶ್ಮೀರದಲ್ಲಿ ನಾವು ಹೇಳ್ಬೇಕಪ್ಪ ಅಂದರೆ ಮೊದಲಿಂದನೂ ಕಾಶ್ಮೀರದಲ್ಲಿ ಡ್ಯೂಟಿ ಟಫ್ ಅಂದರೆ ಅಲ್ಲಿರ್ತಕ್ಕಂಥ ವಾತಾವರಣಕ್ಕೋಸ್ಕರ ಟಫ್ ಆಗಿದೆ. ಅಲ್ಲಿ ಟಫ್ ಯಾಕಾಗಿದೆಪ್ಪ ಅಂದರೆ ಅದು ಸೈನಿಕರೇನು ಎದುರಿಸೋಕ್ಕಾಗ್ತಲ್ಲ ಅನ್ನಂಗಿಲ್ಲ. ಅಲ್ಲಿರ್ತಕ್ಕಂಥ ವಾತಾವರಣ ಹೆಂಗಪ್ಪ ಅಂದರೆ ಮಂಜುಗಡ್ಡೆ, ಶೀತದಲ್ಲಿ ಮಂಜುಗಡ್ಡೆ, ಅಲ್ಲಿ ಕುಡಿಯೋ ನೀರೇ ಸಿಗಂಗಿಲ್ಲ ಕುಡಿಯೋಕ್ಕೆ. ಮಂಜುಗಡ್ಡೆ ಕರೆಸ್ಕೊಂಡು ಕುಡಿತಿರ್ತೀವಿ. ಮಂಜುಗಡ್ಡೆ ಎಲ್ಲ ಕರೆಸ್ಕೊಂಡು ನೀರು ಕುಡಿಯೋಂಥ ಪ್ರಸಂಗ ಬರುತ್ತೆ. ಎಲ್ಲ ಎತ್ತರ ಸುಮಾರು 1.5-3-4 ಕಿಲೋಮೀಟ್ರ್ ಐಟ್ ಪ್ರದೇಶಕ್ಕೆ ಹಿಂಗೆ ಹತ್ತಿಬಿಟ್ಟು ಅಲ್ಲಿ ಹೋಗಿ ಮತ್ತೆ 2-3 ಕಿಲೋಮೀಟ್ರ್ ಮತ್ತೆ ಕೆಳಗಿಳಿಬೇಕು. ಅಲ್ಲಿ ಕ್ಯಾಂಪ್ ಇರುತ್ತೆ ನಮ್ಮದು. ಅಲ್ಲೆಲ್ಲ ನಾವು ವಾಸ ಮಾಡ್ತಿರ್ತೀವಿ. ಅಲ್ಲಿ ರೇಷನ್ ಮುಟ್ಟೋದಾದರೂ ಸರಿಯಾಗಿ ರೇಷನ್ ಮುಟ್ಟಲ್ಲ. ಅಲ್ಲಿ ರೇಷನ್ನು ತರಕಾರಿ ಸಬ್ಜಿ ಏನು ಮುಟ್ಟೋಕ್ಕಿಲ್ಲ, ತರಕಾರಿ ಬರೋಕ್ಕಿಲ್ಲ. ಅಲ್ಲಿ ಒಂದು ಈರುಳ್ಳಿ, ಟೊಮೊಟೊ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೆಟಲ್ನಲ್ಲಿ ಒಂದು ಅಂದವಾಡ ಅಂತ ಹೇಳ್ಬಿಟ್ಟು ಒಂದು ಜಾಗಕ್ಕೆ ಹೋಗಿತ್ತು. ಅಂದವಾಡದ ಜಾಗದಲ್ಲಿ ನಮ್ಮ ಜೊತೆಲಿರೋ ಹುಡುಗರೆಲ್ಲ ಹೇಳ್ತಾರಲ್ಲ, ಹೆಂಗಪ್ಪ ಅಂದರೆ ಈರುಳ್ಳಿ ಅಥವಾ ಮೆಣಸಿಕಾಯಿ ಏನಾದ್ರು ಹಸಿಮೆಣಸಿಕಾಯಿ ಸಿಕ್ತು ಅಂದರೆ ಒಂದು ಹಬ್ಬ ಅಲ್ಲಿ. 1-2 ಸಿಕ್ತು ಅಂದರೆ ಒಂದು ಹಬ್ಬ ನಮಗೆ ಅಲ್ಲಿ.
ಅಷ್ಟೊಂದು ಎಲ್ಲ ಡ್ರೈ ರೊಟ್ಟಿ ಎಲ್ಲ ಒಣಗಿ ಇದಾಗಿರ್ತವೆ, ಒಂಥರ ಬಂಡೆ ಥರ ಎಲ್ಲ ಡ್ರೈ ಫ್ರೂಟ್ಸು ಡ್ರೈ ಐಟಮೇ ಬರೋದು ಊಟ. ಹೆಂಗಪ್ಪ ಅಂದರೆ ನೀರಂತ ಎಲ್ಲ ಕರಗ್ಸಂಗೆ ಕುಡಿಯೋದು. ಒಂದು ಜಗ್ಗು ನೀರು ಅಂದರೆ ನಾವೇನು ಒಂದು ಬಾಕಿಟ್ ಅಂತೀವಲ್ಲ, ಬಾಕಿಟ್ ದೂರದ ಮಾತದು, ಒಂದು ಜಗ್ಗ ನೀರು ಸಿಕ್ತು ಅಂದರೆ ಅದರಲ್ಲೇ ಬ್ರಷ್ ಮಾಡೋದು, ಅದರಲ್ಲೇ ಶೇವಿಂಗ್ ಮಾಡೋದು, ಅದರಲ್ಲೇ ಮಕ್ಕ ತೊಳ್ಕೊಳೋದು ಲೆಕ್ಕ ಹಾಕಿ ಒಂದೇ ಜಗ್ ನೀರಲ್ಲಿ. ಸೊ ಸ್ನಾನ ಇಲ್ಲ 1.5 ತಿಂಗಳಾದರೂ ಇಲ್ಲ 2 ತಿಂಗಳಾದರೂ ಇಲ್ಲ, ಅದು ಹೇಳೋಕ್ಕೆ ಇಲ್ಲ ಸ್ನಾನದ ಬಗ್ಗೆ. ಸ್ನಾನದ ದೂರದ ಮಾತ್ರ ಬ್ರಷ್ ಮಾಡಕ್ ನೀರ್ ಸಿಕ್ಕಿದ್ರೆ ಕುಡಿಯಕ್ ನೀರ್ ಸಿಕ್ಕಿದ್ರೆ ದೊಡ್ಡ ವಿಷಯ ಅಷ್ಟೇ ಸಾಕು. ಆದ್ರೂ ನಾವು ಖುಷಿಯಾಗಿರ್ತೀವಿ ಅಲ್ಲಿ, ಅಂದರೆ ಅಷ್ಟೊಂದು ಇದಕ್ಕೆ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಡ್ತೀವಿ. ಅಲ್ಲಿ ಯಾವುದೇ ಆಗಲಿ ಸ್ಟಾರ್ಟಿಂಗ್ ಕಷ್ಟ, ಅದರಲ್ಲೂ ಫಸ್ಟ್ ಆಫ್ ಆಲ್ ಸೈನಿಕರು ಹೆಂಗಪ್ಪ ಅಂದರೆ ಕೆಲಸನೇ ಅದು ನಮ್ಮದು, ಹೋಗಿರೋದೇ ಕಾಶ್ಮೀರಕ್ಕೆ. ಅದರಲ್ಲೂ ನಾವು ಅಲ್ಲಿ ಕಷ್ಟ ಹುಡುಕಾಡಿದರೆ ಅಲ್ಲಿರೋದೇ ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ. ಅಂದರೆ ವಾತಾವರಣ ಕಷ್ಟ ತಕ್ಕಾಗಿ ನಾವು ಹೊಂದ್ಕೋಬೇಕು. ಹೊಂದ್ಕೆ ಮೇಲೆ ತನಗೆ ಕಷ್ಟ ದೂರ ಆಗಿಬಿಡುತ್ತೆ ಅಲ್ಲೆಲ್ಲ. ಏನಪ್ಪ ಫಿಸಿಕಲ್ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಏನು ಸಮಸ್ಯೆನೇ ಬರೋಲ್ಲ. ಮೇನ್ ಫಿಸಿಕಲ್ಲು ಒಂದು ಮೈಂಡ್ ಸೆಟ್, ಏನೇ ಹಾಕಿಲ್ಲ ಏನೇ ಬಂದು ನಾವು ಸಹಿಸ್ಕೊಂತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕು. ಕರೆಕ್ಟ್ ಮೈಂಡ್ ಸೆಟ್ ಇರಬೇಕು. ಅಯ್ಯೋ ನಾನು ಎಷ್ಟೋ ದಿನ ಆಯಿತು ನಾನು ಸೇವಿಂಗೇ ಮಾಡಿಲ್ಲ, ಸ್ನಾನನೇ ಮಾಡಿಲ್ಲ ಅನ್ನೋ ಮೈಂಡ್ ಸೆಟ್ ಇತ್ತು ಅಂದರೆ ಅವು ಸ್ವಲ್ಪ ಚಿಂತೆಗೀಡಾಗಿಬಿಡ್ತಾರೆ. ಹಂಗಾಗಿ ಅಲ್ಲಿ ಡ್ಯೂಟಿ ಮಾಡೋಕ್ಕೂ ಅವ್ನಿಗೆ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಬಾಕಿ ಅದನ್ನು ಬಿಟ್ಟರೆ ಕಾಶ್ಮೀರದ ವಿಚಾರ ಏನು ಹೇಳ್ತಾ ಹೋದರೆ ಅದು ಭಾಳ ಅನುಭವ. ಭಾಳ ಜನ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಕಾಶ್ಮೀರದಲ್ಲಿ ಕೆಲಸ ಮಾಡಿ ಬಂದಿರೋರು. ಹನುಮಂತಪ್ಪ ಅಂತ ಹೇಳ್ಬಿಟ್ಟು ಆ ಬರ್ಫಲ್ಲಿ ನೀವು ಕೇಳಿರ್ಬೇಕು ಲಾಸ್ಟ್ ಟೈಮು. ಎಷ್ಟೋ ಜನ ತಿಂಗಳನ್ನ ವರ್ಷ ಆದಮೇಲೆ ಅವ್ರದ್ದು ಇದು ಬಾಡಿ ಕೆಳಗಡೆ ಇಂದ ಸಿಕ್ತು ಅಂತ ಹೇಳ್ಬಿಟ್ಟು ಏನು ಹೇಳಿದರು. ಹಂಗಾಗಿ ನಾವು ಸ್ಲೈಡಿಂಗಲ್ಲಿ ಏನಾದರೂ ಮಿಸ್ ಆಗಿ ಹೋಗ್ಬಿಟ್ಟಿವಿ ಅಂದರೆ ಸಿಗೋಕ್ಕಿಲ್ಲ. ನಾವು ಆದ್ರೆ ಅಷ್ಟೇ ಆ ಹನುಮಂತಪ್ಪನ ನಡೆದಿದ್ದಲ್ಲ ಘಟನೆ, ಅದು ರಿಯಲಿ ಅದು ಯಾರೇ ಆದ್ರೂ ಅದು ಹಂಗೇನಿದೆ ಅದು. ಹಂಗಾಗಿ ನಮ್ಮ ಚೈನ್ ಇರುತ್ತೆ, ನಾವೇನೋ ಮೂವ್ಮೆಂಟ್ ಮಾಡಿದರೆ ಒಬ್ರಿಗೊಬ್ರು ಚೈನ್ ಇಟ್ಕೊಂಡು, ಅಂದರೆ ಚೈನ್ ಅಂದರೆ ಲಿಂಕ್ ಇಟ್ಕೊಂಡು ಓಡಾಡ್ತೀವಿ. ಲಿಂಕ್ ಇಟ್ಕೊಂಡೇ ಬರೋದು. ರೇಷನ್ ತರುವಾಗಲಿ ಮತ್ತೊಂದಾಗಲಿ, ಇಲ್ಲ ರಜೆಗೆ ಯಾರು ಒಬ್ಬರು ರಜೆಗೆ ಬರ್ಬೇಕಂದ್ರೆ 150-200 ಜನ ಲಿಂಕ್ ಆಗಿ ನಾವು ಪೆಟ್ರೋಲಿಂಗ್ ಅವ್ನು ಬಿಟ್ಟು ಬರಬೇಕು ಹೋಗಬೇಕು ಅಂತ. ಎಷ್ಟು ದೂರ ಇರುತ್ತೆ ಸರ್ ಅದು ಕ್ಯಾಂಪಿಂದ? ಎಷ್ಟು ದೂರ? ಒಂದು 13 ಕಿಲೋಮೀಟ್ರು 12 ಕಿಲೋಮೀಟ್ರು ಎಲ್ಲ ಬರ್ಫಲ್ಲೇ ನಡಿಬೇಕು. ಬೆಳಿಗ್ಗೆ ನಡೆಯೋಕೆ ಸಾಯಂಕಾಲ ಆಗುತ್ತೆ ಆ ಕ್ಯಾಂಪ್ ಬಂದು ಮುಟ್ಟೋಟಿಗೆ. ಮತ್ತು ಇನ್ನೊಬ್ರು ಅಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ಯಾಂಪ್ನಲ್ಲಿ ಮತ್ತೆ ಲಿಂಕ್ ಕೊಡ್ತಾರೆ. ಅವಾಗ ಅವ್ನ ಆ ಕಡೆ ಕರ್ಕೊಂತಾರೆ. ಇನ್ನೊಬ್ಬರು ನಮ್ಮ ಜೊತೆಲಿರೋ ಹುಡುಗನ ಒಬ್ಬೊಬ್ಬರೇ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬೊಬ್ರು ಹೋಗೋಕ್ಕೆ ಆಗೋಕ್ಕಿಲ್ಲ ಇಲ್ಲಿ ಕಾಶ್ಮೀರದಲ್ಲಿ. ಒಬ್ಬೊಬ್ಬರಲ್ಲಿ ILT ಅದರಲ್ಲಿ ಕಾಶ್ಮೀರದಲ್ಲಿ ಏನು ನಾವು ಗುಡ್ಡ ಪ್ರದೇಶದಲ್ಲಿ ಏನು ಬರ್ಫಿ ಅಂತ ಕರಿತೀವಲ್ಲ, ಇದು ಮಂಜುಗಡ್ಡೆ ಅಂತ ಕರಿತೀವಲ್ಲ, ಆ ವೇಳೆಯಲ್ಲಿ ಒಬ್ಬೊಬ್ಬರು ಇಲ್ಲ, ವೆಹಿಕಲ್ಗಳು ಎಲ್ಲಿ ಮೂಮೆಂಟೇ ಇಲ್ಲ, ಬರೀ ಎಲ್ಲ ಮನುಷ್ಯನೇ ಎಲ್ಲ ನಮ್ಮ ಭಾರ ನಾವು ನಡೆಯೋದೇ ವಜ್ಜಿರುತ್ತಿಲ್ಲ ರಸ್ತೆಯಲ್ಲಿ. ಅಂಥದ್ರಲ್ಲಿ ರೇಷನ್ ತಗೊಂಡು ನಮ್ಮ ಸಾಮಾನುಗಳು ತಗೊಂಡು ಮದ್ದುಗುಂಡು ತಗೊಂಡು ಇದನ್ನೆಲ್ಲ ತಗೊಂಡು ಹತ್ತಬೇಕು ಗುಡ್ಡನ. ಆ ಥರ ಭಾಳ ಆಮೇಲೆ ಭಾಳ ಅಂದರೆ ಭಾಳನೇ ಕಷ್ಟ ಇದೆ. ಸ್ಟ್ರಾಂಗ್ ಇರಬೇಕು ವ್ಯಕ್ತಿ. ಕಷ್ಟ ಅನ್ನೋದಕ್ಕಿಂತ ಸ್ಟ್ರಾಂಗ್ ಆಗಿರಬೇಕು. ಮನೋಭಾವನೆ ಹೇಳಿದಲ್ಲ, ಮನೋಭಾವನೆ ಮಾತ್ರ ಉಜ್ವಲವಾಗಿರಬೇಕು. ಉಜ್ವಲವಾಗಿದ್ದರೆ ಎಂಥದೇ ಇದಾದ್ರೂ ಆರಾಮಾಗಿ ನಿಭಾಯಿಸ್ಕೊಂಬರೋವಷ್ಟು ಇದಿರುತ್ತೆ. ಗ್ರೂಪಲ್ಲಿ ಕೆಲಸ ಮಾಡ್ತೀವಲ್ಲ, ಆ ಟೈಮಲ್ಲಿ ಫೀಲಿಂಗ್ ಅನ್ಸಲ್ಲ ಯಾರಿಗೂ. ಅಂದರೆ ಒಬ್ಬೊಬ್ಬರು ಏನೇ ಕೆಲಸ ಮಾಡಿದ್ರು ಸ್ವಲ್ಪ ಫೀಲಿಂಗ್ ಅನಿಸುತ್ತೆ ಯಾವುದೇ ಆಗಲಿ. ಅಲ್ಲಿ ಎಲ್ಲರೂ ಹೋಗ್ತಾರಂದ್ರೆ ಅವನೇ ಸುಮಾರು ಒಂದು 10 ಜನ 12 ಜನ ನಡೀತಿರ್ತೀವಿ. ಅವರೆಲ್ಲ ಹೋಗ್ತಾರಂದ್ರೆ ನಾನು ಹೋಗೋಕ್ಕೇನು ಹಿಂದೆ ನನಗೇನು ಕಮ್ಮಿ ಇದೆಯಾ ಆ ಥರ ಮನೋಭಾವನೆ ಬರುತ್ತೆ ಅಲ್ಲಿ. ಹಂಗಾಗಿ ಯಾರು ಹಿಂದೆ ಸರಿಯಾಗಿ ಮಾತಿರಲ್ಲ. ಪ್ರತಿಯೊಬ್ಬರಿಗೂ ಹೋಗಬೇಕು, ನಾವು ಮುಂದೆ ಹೋಗಬೇಕು, ಹತ್ತಬೇಕು, ಇರಬೇಕು, ILTಲಿ ಹೋಗಿ ಇರಬೇಕು ಅನ್ನೋ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಸೈನಿಕರಲ್ಲೂ ನಾನು ಕಾಶ್ಮೀರದಲ್ಲಿ ಟ್ರೈನಿಂಗ್ ಮಾಡಿದೆ, ಎಲ್ಲ ಡ್ಯೂಟಿ ಮಾಡಿದೆ ಅನ್ನೋ ಒಂದು ಇದು ಇರುತ್ತೆ. 2 ವರ್ಷ ಮಾಡಿದೆ 3 ವರ್ಷ ಮಾಡಿದೆ ಅಂತ ಹೇಳ್ಬಿಟ್ಟು ಭಾಳ ಸಂತೋಷವಾಗಿ ಎಲ್ಲರೂ ಪ್ರತಿಯೊಬ್ಬ ಸೈನಿಕರು. ಬಲೆ ಅಲ್ಲಿ ಊಟ ವ್ಯತ್ಯಾಸ, ಯಾಕಪ್ಪ ಅಂದರೆ ವಾತಾವರಣ ಹೆಂಗಿರಕ್ಕಾದ್ರೆ ಊಟ ಆ ಥರ ಇದ್ದೇ ಇರುತ್ತೆ. ಊಟದ್ದಾಗಲಿ ತರಕಾರಿ ಸಿಗೋಕ್ಕಿಲ್ಲ. ತರಕಾರಿ ತಗೊಂಬಂದವರು ಎಲ್ಲಿದೆ ತೊಗೊಂಬರೋದು, ಅಲ್ಲಿ ಉತ್ಪತ್ತಿ ಬೆಳೆಯೋಕೆ ವಸ್ತು ಅಲ್ಲ ನೋಡಿ. ಅಲ್ಲಿ ಪಕ್ಕದ ಕ್ಯಾಂಪಲ್ಲಿ ತಗೊಂಬರಕ್ಕಂದ್ರೆ ಅಲ್ಲಿ ಬೆಳೆಯೋಂಗಿಲ್ಲ. ಸುಮಾರು 200-250 ಕಿಲೋಮೀಟ್ರ್ ಗಟ್ಟಲೆ ಕೆಳಗಡೆ 300-500 ಕಿಲೋಮೀಟ್ರ್ ಗಟ್ಟಲೆ ಸಿಟಿ ದೂರ ಇರುತ್ತೆ. ಅಲ್ಲಿಂದ ಬರೋದಕ್ಕೆಲ್ಲ ಬರ್ಫಿಗೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ ತರಕಾರಿ. ಇನ್ನು ನಾವು ಡೀಪ್ ಫ್ರಿಜ್ಗಿಂತ ಇಟ್ಟಾಗ ತರಕಾರಿನ ಎಲ್ಲಿ ತಡೆಯುತ್ತೆ ಆ ಥರ ಹಿಂಗೆಲ್ಲ ನಡೀತೆ ಮೇಡಮ್. ಸರ್, ಈಗ ಸೈನಿಕರು ಅವ್ರ ಫ್ಯಾಮಿಲಿನೆಲ್ಲ ಬಿಟ್ಟು ಬರಬೇಕು. ಕಾಶ್ಮೀರ್ ಎಸ್ಪೆಷಲಿ ಹೋದಾಗ ಫ್ಯಾಮಿಲಿ ಇಲ್ಲಿರುತ್ತೆ, ಅವ್ರು ಅಲ್ಲಿರ್ತಾರೆ. ಆ ಒಂದು ಗುಂಪೇ ಒಂದು ಫ್ಯಾಮಿಲಿ ಆಗ್ಬಿಟ್ಟಿರುತ್ತೆ. ಯಾರ ಜೊತೆಲಿ ಇರ್ತಾರಲ್ಲ ಫ್ರೆಂಡ್ಸ್, ಅದೇ ಒಂದು ಫ್ಯಾಮಿಲಿ ಆಗ್ಬಿಟ್ಟಿರುತ್ತೆ. ಸಡನ್ ಆಗಿ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಆ ಫ್ಯಾಮಿಲಿಯಲ್ಲಿ ಯಾರಾದರೂ ಹೋದಾಗ ಅದು ಹೆಂಗಾಗತ್ತೆ ಸರ್? ಅದು ನಮಗೆಲ್ಲ ಅದು ಕಾಮನ್ ಅಲ್ಲ, ಆದರೆ ಸೈನ್ಯದಲ್ಲಿರೋರಿಗೆ ಅದು ಕಾಮನ್. ಎಸ್ಪೆಷಲಿ ವಾರ್ ಆದಾಗೆಲ್ಲ ಪಕ್ಕದಲ್ಲಿರೋರೇ ಅವರೇ ಸತ್ತೋಗ್ಬಿಡ್ತಾರೆ, ಅವ್ರಿಗೆ ಶೂಟ್ ಆಗಿಬಿಡುತ್ತೆ. ಆದರೆ ನಾವಲ್ಲಿ ಅವ್ರನ್ನ ನೋಡೋದಾ ಅಥವಾ
ವಾರ್ ಮಾಡೋದಾ, ಆ ಸಿಚುವೇಶನ್ ಹೆಂಗಿರುತ್ತೆ ಸರ್, ಮೈಂಡ್ಸೆಟ್ ಹೆಂಗಿರುತ್ತೆ ಅವಾಗ? ಇಲ್ಲ ನಿಜವಾಗ್ಲೂ ಹೆಂಗಪ್ಪ ಅಂದರೆ ಮೇಡಮ್, ಈಗ ನಮ್ಮ ಭಾರತದಲ್ಲಿ ಏನು ಕಾರ್ಗಿಲ್ ಯುದ್ಧ ಆದಮೇಲೆ ನೆಕ್ಸ್ಟು ನಾವು ನೋಡಿಲ್ಲ, ಓಕೆ, ನಾವಂತೂ ನೋಡಿಲ್ಲ. ಕಾರ್ಗಿಲ್ ಅಂದರೆ 98, 99 ಇದರಲ್ಲಿ ನಡೆದಿರೋದು. 90 ಮೊದಲು 2000 ಮುಂಚೆನೇ ನಡೆದಿರೋದೆಲ್ಲ. ನಾವು 2000 ನಂತರ ನಾವು ಭರ್ತಿ ಆಗಿರೋದ್ರಿಂದ ಅದೊಂದು ಆ ಅನುಭವ ನಮಗಿಲ್ಲ ಹೇಳ್ಬೇಕಪ್ಪ ಅಂದರೆ. ಈ ಕಾರ್ಗಿಲಲ್ಲಿ ಮಾಡಿ ಬಂದಿರ್ತಕ್ಕಂಥ ಎಷ್ಟೋ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ, ಸುಮಾರು ಜನ ಸೈನಿಕರು ಇದ್ದಾರೆ. ಅವರೆಲ್ಲ ಹೇಳ್ದಾರನ್ನು ನೋಡ್ಕೊಂಡ್ರೆ ಜೊತೆಲಿ ಎಲ್ಲ, ಉದಾಹರಣೆಗೆ ನಾವೊಂದು ಗ್ರೂಪಲ್ಲಿ ಎಲ್ಲ ಕ್ಯಾಂಪಲ್ಲಿ ಇರ್ತೀವಿ, ಜೊತೆಲಿ ಖುಷಿಯಾಗಿ ಡ್ಯೂಟಿ ಮಾಡೋದಾಗಲಿ, ಮತ್ತೊಂದು ತಮಾಷೆ ಮಾಡೋದಾಗಲಿ, ನಾವು ಅದೆಲ್ಲ ಹಾಡು ಹೇಳೋದು ಎಲ್ಲ ಪ್ರತಿಯೊಂದು ಮಾಡ್ತಿರ್ತೀವಿ. ಟೈಮ್ ನಮಗೆ ಫ್ರೀ ಇದ್ದ ಟೈಮಲ್ಲಿ, ಆ ಟೈಮಲ್ಲಿ ಯಾರೋ ಊರಿಗೆ ಹೋದಾಗಲಿ ಏನಾದ್ರು ಆಯಿತು ಬೈಕಲ್ಲಿ, ಊರಲ್ಲಿ ಉದಾಹರಣೆಗೆ ಬೈಕಲ್ಲಿ ಆಯಿತು ಅಂದರೆ ಭಾಳ ಮನಸ್ಸಿನ ನೋವಾಗುತ್ತೆ. ಇನ್ನು ಸ್ವಲ್ಪ ದಿನ ರಜೆ, ಮುಂದಿನ ಸ್ವಲ್ಪ ದಿನ ಹೋಗ್ಬೋದಾಗಿತ್ತಲ್ಲ, ಒಂದು 15 ದಿನ ಬಿಟ್ಟು ಹೋಗಿದ್ರೆ ಚೆನ್ನಾಗಿರ್ತಾನೆ, ಆ ಬೈಕ್ ತಗೊಂಡು ಯಾಕೆ ಹೋಗ್ಬೇಕಾಗಿತ್ತು, ಅಥವಾ ಈ ಥರ ಎಲ್ಲ ಮಾತಾಡ್ಕೊಂಡು ಭಾಳ ಮನಸ್ಸಿಗೆ ನೋವಾಗುತ್ತೆ. ಜೊತೆಲಿರೋನು ನೋಡಿ, ಜೊತೆಲಿ ಇಲ್ಲೇ ಮಾಡ್ಕೊಂಡಿದ್ದ ಒಂದು ವೆಪನ್ ಇದೆ ನೋಡಿ, ಇಲ್ಲ ವೆಪನ್ ಇರುತ್ತವಲ್ಲ ನಮ್ಮ ವೆಪನ್ನು, ಇನ್ನೊಂದು ಮತ್ತೊಂದು ಏನು ಅಲ್ಲಿ ಗೌರ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಲ್ಲ, ಪಾಪ ನೋಡಿ ಒಂದು ವೆಪನ್ ಹಿಂಗೆ ಇಲ್ಲಿ ವೆಪನ್ ಇಲ್ಲೇ ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಅವನು ವೆಪನ್ ಹಿಂಗೆ ಆಯಿತು, ಊರಲ್ಲಿ ಹೋದ ಬೈಕಲ್ಲಿ ಹಿಂಗೆ ಆಯ್ತಂತೆ, ಇಲ್ಲ ಬೇರೆ ಬೇರೆ ವಿಚಾರದಲ್ಲಿ ಏನು ಆಯ್ತಂತೆ ಅಂತಂದರೆ ಭಾಳ ಮನಸ್ಸಿಗೆ ನೋವಾಗುತ್ತೆ. ಬಾಕಿ ಈಗ ಯುದ್ಧ ಬದ್ಧ ಏನು ಅಂತ ನೀವೇನು ಈಗ ಮಾತಾಡಿದ್ರಲ್ಲ, ನಾನು ಅಥವಾ ಈಗ ಒಂದು 20-25 ವರ್ಷದ ಈಚೆಯಿಂದ ಏನು ನಡೆದಿಲ್ಲ. ಹಂಗಾಗಿ ಆ ಥರದ್ದು ಸಿಚುವೇಶನ್ ಯಾವುದಂದರೆ ಭಾಳ ಮನಸ್ಸಿಗೆ ಪ್ರತಿಯೊಬ್ಬರಿಗೂ ನೋವು ಅದೇ ಆಗುತ್ತೆ. ಜೊತೆಲಿರೋರಿಗೆ ಯಾರಿಗಾರು ಅಂತಂದರೆ ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಪರಿವಾರಕ್ಕಂತೂ ಅದು ಹಾಂ, ಯಾರು ಮೊದಲು ತುಂಬಲಂತಕ್ಕಂಥ ಕಷ್ಟ, ಅದು ತುಂಬದೇ ಇರ್ತಕ್ಕಂಥ ಮೊದಲು ಮಾತು, ಅದು ಪರಿವಾರಕ್ಕೆ ಮಾತ್ರ, ಅಂದರೆ ಫ್ಯಾಮಿಲಿಗೆ. ಬಾಕಿ ಫ್ರೆಂಡ್ಸಿಗಂತೂ ಸ್ವಲ್ಪ ದಿನ ಮಟ್ಟಿಗೆ ಮರೆಯೋಕ್ಕಾಗಲ್ಲ ಮೇಡಮ್.